ನಾನು ಒಂದು ಮೇಜರ್ ಪ್ರಾಬ್ಲಮ್, ನೀವು ಶೈಕ್ಷಣಿಕ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ, ಅದನ್ನ ಸಾಲ್ವ್ ಮಾಡೋಕ್ಕೆ ನಾವು ಶ್ರೀಮಂತ ಮನೆ ಪಾಠ ಮಾಡಿದ್ರೆ ಅದು ಅದ್ರ ನಾವು ಮಕ್ಕಳಿಗೆ ನಮ್ಮ ಕನ್ನಡದಲ್ಲಿ ಸ್ವಲ್ಪ ನಾನು ಕ್ಲೀನರ್ಗೆ ಹೇಳ್ದಂಗೆ ಹೌ ಅನ್ನೋದಿದೆಯಲ್ಲ ಸರ್, ಆ ಹೌನೇ ನಾನು ಮನೆ ಪಾಠದಲ್ಲಿ ಹ್ಯಾಂಡಲ್ ಮಾಡಿ ಟ್ರೈ ಮಾಡಿದೆ. ಕ್ಲಾಸಲ್ಲಿ ಹೆಂಗಾಗಿದೆ ಸರ್ ಅಂದರೆ ಎಲ್ಲ ಕಡೆನೂ ಇಂಗ್ಲೀಷ್ ಮೀಡಿಯಂ ಎಲ್ಲ ಹೋಗ್ತಿದ್ದಾರೆ. ಅಲ್ಲಿ ಟೀಚರ್ಸ್ಗೂ ಇಂಗ್ಲೀಷ್ ಬರಲ್ಲ, ಮಕ್ಳಿಗೆ ಇಂಗ್ಲೀಷ್ ಬರಲ್ಲ, ಪೇರೆಂಟ್ಸ್ ಇಂಗ್ಲೀಷ್ ಬರಲ್ಲ. ಬರುತ್ತೋ ಇಲ್ಲೋ ಬೇರೆ ಪ್ರಿಯಾ ಪ್ರಶ್ನೆ ತಿಳ್ಕೊಳ್ಳಿ. ನನ್ನ ತಲೆ ನಾನು ಎಷ್ಟೇ ಅಮೆರಿಕ ಇಂಗ್ಲೆಂಡಲ್ಲೇ ಇದ್ದು ಓಡಾಡಿ ಆ ಜನ ಜೊತೆ 90% ಅದೇ ಟ್ರಾನ್ಸಾಕ್ಷನ್ ಮಾಡಿದ್ರುವೆ ನಾನು ನನ್ನ ವಿಷಯ ಹೇಳ್ರಿ, ಕೇಳಿಸ್ಕೊಳ್ರಿ, ನನ್ನ ತಲೆ ನೀವೇನೇ ಹೇಳ್ರಿ ಕನ್ನಡದಲ್ಲೇ ಯೋಚನೆ ಮಾಡಿ. ಸೂಪರ್. ನೀವು ಇಂಗ್ಲೀಷ್ ಹೇಳ್ತಿದ್ದಂಗೆ ನಾನು ಎಷ್ಟು ಫಾಸ್ಟು ಅಂದರೆ ನಾನಲ್ಲ, ಎಲ್ಲರೂ ಹಿಂಗೆ ಸುಮ್ಮನೆ ನಾನು ಅಂತಲ್ಲ. ನೀವು ಹೇಳ್ತಿದ್ದಂಗೆ ಆನ್ಲೈನಲ್ಲೇ ಅದು ಕನ್ನಡ ತಗೊಂಡು ಮತ್ತೆ ಇಂಗ್ಲೀಷಿಗೆ ಕೊಟ್ಟು ಮತ್ತೆ ಇಂಗ್ಲೀಷ್ ತಗೊಂಡು ಮತ್ತೆ ನನ್ನ ಕೈ ಉತ್ತರ ಕೊಡಿಸಿ ಟಕ ಮಾಡಿಬಿಡುತ್ತೆ. ಇಂಗ್ಲೀಷ್ ಮಾತಾಡಕ್ ಬಂದ್ರೂ ಕನ್ನಡದಲ್ಲಿ ವಿಷಯ ಹೇಳ್ಕೊತ ತಕ್ಷಣ ತಕ್ಕಂತ ಅರ್ಥ ಆಗುತ್ತೆ. ಅದು ಬೇಸಿಕ್ ಅರ್ಥ ಮಾಡಿಸೋದು ಇದೆಯಲ್ಲ ಇದರ. ಅದಕ್ಕೆ ನಮ್ಮ ಬೇದ್ರೆ ಮಂಜುನಾಥ ಅಂತ ಹೋಗ್ತಿದ್ದ ಆಕಾಶವಾಣಿ, ಮೈಸೂರು ಆಕಾಶ, ಅವನು ಆಲ್ಮೋಸ್ಟ್ 100 ಪುಸ್ತಕ ಬರೆದ್ಬಿಟ್ಟ. ಅದ್ರ ಹೆಚ್ಚಿನ ಪುಸ್ತಕಗಳು ಇಂಗ್ಲೀಷ್ ಕಲಿಕೆ, ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆನ ಕನ್ನಡದಿಂದ ಇಂಗ್ಲೀಷ್ ಕಲಿಕೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅಯ್ಯೋ, ಗ್ರಾಮರು ಕಬ್ಬಿಣದ ಕಟ್ಲೆ ಅದು ಎಲ್ಲವನ್ನು, ಈ ವ್ಯಾಕರಣ ಇದೆಯಲ್ಲ ಗ್ರಾಮರು, ನೀವು ಯಾವುದೇ ಭಾಷೆ ನೋಡಿ ಸಂಧಿ ಇದ್ರೆ ಅದು ಎಲ್ಲದರಲ್ಲೂ ತಂತಿನೇ, ಸಮಾಸ ಅಂದ್ರೆ ಎಲ್ಲದಕ್ಕೂ ಸಮಾಸನೇ, ಈ ಟೆನ್ಸಸ್ ಎಲ್ಲ ಒಂದೇ. ಅದರಿಂದ ನೀವು ಕನ್ನಡದಲ್ಲಿ ಕೊಟ್ಟು ನೋಡಿ ಇದ್ದೇನೆ ಇಂಗ್ಲೀಷಲ್ಲಿ ಏನಿಲ್ಲ ಹಿಂಗೆ ಅದು ಹೇಳ್ಕೊಡುವಾಗಲೇ ಹಿಂಗಂತ ಎಲ್ಲ ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಹೇಳ್ಕೊಟ್ಬಿಟ್ರೆ ಹಂಗೆ ಬಂದ್ಬಿಡುತ್ತೆ. ಬ್ಯಾಡ್ರು ವಾಟ್ ಒಂದೇ ಹೌ ಮಚ್ ಮನೆ ಪಾಠ ಅದೇ ಸರ್. ನಾವು ಸಾಂಸ್ಕ್ರಿಟ್, ಹಿಂದಿ, ಇಂಗ್ಲೀಷು, ಸೋಷಿಯಲ್, ಮ್ಯಾಥ್ಸ್, ಸೈನ್ಸ್ ಎಲ್ಲ ಫಸ್ಟ್ ಕ್ಲಾಸ್ಗೆ ಎಲ್ಲರೂ ಟೀಚರ್ಸ್ ಬಂದು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಇಂಗ್ಲೀಷ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಮಕ್ಕಳಿಗೆ ಕ್ಲೀನ್ ಅರ್ಥ ಆಗುತ್ತೆ. ಇದು ನಾನು ನಮ್ಮ ವರ್ಕ್ಶಾಪ್ ಹೇಳಿದ್ನಲ್ಲ, ಸೊ ಫೈನಾನ್ಷಿಯಲ್ ಎಜುಕೇಷನ್ ವರ್ಕ್ಶಾಪ್ ಮಾಡಿದಾಗ ಈ ಎಲ್ಲ ಮಕ್ಕಳು ಇಂಗ್ಲೀಷ್ ಸೂಪರ್ ಮಾತಾಡ್ತಾ ಇದೆ, ಆದರೆ ಕಾಂಪ್ರಿಹೆನ್ಷನ್ ಅಂತ ಹೇಳ್ತಾರಲ್ಲ, ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಕನ್ನಡದಲ್ಲಿ ತುಂಬಾ ಈಸಿ ಅರ್ಥ ಮಾಡ್ಕೊಳ್ತಾನೆ ಅಂತ ಒಂದು ಕಲ್ತ್ಕೊಂಡ್ವಿ ಸರ್. ಅದಕ್ಕೆ ನೀವು ಸ್ಟಡೀಸ್ ಪಾಠ ಮಾಡುವಾಗ ಸ್ಟಡಿ ಸ್ಕಿಲ್ಸ್ ಅನ್ನು ಸೇರಿಸ್ಬೇಕು. ಸೂಪರ್. ನೋಡಿ, ಈಗ ಕೇಳಿದಾರಲ್ಲ ಮಕ್ಕಳೇ, ಕಾಸಸ್ ಫಾರ್ ಸೆಕೆಂಡ್ ವರ್ಲ್ಡ್, 2ನೇ ಮಹಾಯುದ್ಧದ ಕಾರಣಗಳನ್ನು ತಿಳ್ಕೊಂಡ್ರೆ 5 ಪಾಯಿಂಟ್ ಇದೆ. ಈ 5 ಪಾಯಿಂಟಲ್ಲಿ ಈ ಮೊದಲನೇ ಪಾಯಿಂಟಲ್ಲಿ ನಾನು 2 ಲೈನ್ ಬರೆಸಿದೆ. ಮೊದಲನೇ ಪಾಯಿಂಟಲ್ಲಿ ಅದರಲ್ಲಿ 3 ಪದ ಜ್ಞಾಪಕ ಇಟ್ಕೊಳ್ಳಿ. ಈ ಪದ ಈ ಪದ ಈ ಪದ, ಆ 3 ಪದ ಜ್ಞಾಪಕ ಇಟ್ಕೊಂಡ್ರೆ ಆ 2 ಲೈನು ಬಂದ್ಬಿಡುತ್ತೆ. ಸೂತ್ರ ಆಯ್ತು. ಇದನ್ನು ಜ್ಞಾಪಕ ಇಟ್ಕೊಳ್ಳೋದಂಗೆ ಅಲ್ಲಿ 8 ಡೇಟ್ಸ್ ಹೇಳಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದಾಗಲಿದ್ದ 1942 46ವರೆಗೆ 8 ಡೇಟ್, 15 ಡೇಟ್ಸ್ ಹೇಳಿದ್ರು. ಇದಾಯ್ತು ಕೊನೆಗೆ ಬಾಂಬ್ ಬಿದ್ದಿದ್ದು ಈ ಡೇಟ್. ಈ 15 ಡೇಟನ್ನು ಜ್ಞಾಪಕ ಇಟ್ಕೊಳ್ಳೋದಂಗೆ ಅನ್ನೋ ಮೆಮೊರಿ ಹೇಳ್ಕೊಟ್ಬಿಡ್ಬೇಕು ಆ ಮೇಟ್ರು. ಈ ಸ್ಕಿಲ್ಸ್ ಸರ್, ನೀವು ಹೇಳಿದಂಗೆ ನಾನು ಅಬ್ಸರ್ವ್ ಮಾಡಿ ನೀವು ಹೇಳಿದ್ಮೇಲೆ ಅಕ್ಕಾಗ್ತಾ ನನಗೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗೆ ಅಂದ್ರೆ ಪೋರ್ಷನ್ ಇನ್ಕ್ರೀಸ್ ಮಾಡ್ತಾರೆ, ಪೋರ್ಷನ್ ಆಲ್ಟರ್ ಮಾಡ್ತಾರೆ. ಅಂದ್ರೆ ವಾಟ್ ಕಡೆ ಕಾನ್ಸಂಟ್ರೇಷನ್ ಇದೆ, ಹೌ ಕಡೆ ಏನು ಇಲ್ವೇ ಇಲ್ಲ. ಯಾಕೆ D.Ed, B.Ed, M.Ed ಹಾಳಾಯಿತು. ಹೇಗೆ ಪಾಠ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುವ ವ್ಯವಸ್ಥೆಯೇ ಇಲ್ಲ. ಒಂದು ಟೀಚರ್ ಆಗಿ ಸೇರಿದ್ರಲ್ಲ, ಆವತ್ತಿಂದ ಇವತ್ತಿನವರೆಗೂ ಒಂದು ಸರಿಯಾದ ಟ್ರೈನಿಂಗ್ ಆಗಿಲ್ಲ ಸರ್. ಸ್ಟೇಟ್ ಸಿಲೆಬಸ್ ಅಲ್ಲೂ ಸೈನ್ಸು ಮ್ಯಾಥ್ಸು CBSE ಸಿಲೆಬಸ್ಸೇ. ಹೌದು. CBSE ಇಟ್ಟ ಮೇಲೆ ಆ ಟೀಚರ್ಗೆ ಒಂದು ಟ್ರೈನಿಂಗ್ ಕೊಟ್ಬಿಡಕ್ಕಾಗಿಲ್ವೇ? ಕೊನೆಯಲ್ಲಿ ಒಂದು ಕತೆ ಹೇಳುವ 3 ನಿಮಿಷ ಅಂತ ಹೇಳ್ಬೇಕಲ್ವಾ? ಆ ಸ್ಕೂಲ್ಗೆ 1-2 ಕತೆ ಪುಸ್ತಕದ ಬುಕ್ಸ್ ಕಳಿಸ್ಬೇಕಲ್ವಾ? ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್, ನೀವು ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆ ಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆ ಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆ ಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.